ಶ್ರೀ ಗುರುಭ್ಯೋ ನಮಃ. ಸರ್ವೇ ಜನೋ ಸುಖಿನೋ ಭವಂತು. ಹಾಯ್ ಹಲೋ ನಮಸ್ತೆ, ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂತ ಅಂದರೆ, ಜನಸಮೂಹದ ಮುಂದೆ ಎದ್ದು ನಿಲ್ಲಲು ನೀವೇನಾದರೂ ಭಯ ಪಡ್ತಿದ್ದೀರಾ? ಸೊ ಸಾರ್ವಜನಿಕರ ಮುಂದೆ ಭಾಷಣ ಮಾಡ್ತಕ್ಕಂತಹದ್ದಾಗಿರ್ಬೋದು ಅಥವಾ ಮಾತನಾಡ್ತಕ್ಕಂತಹದ್ದಾಗಿರ್ಬೋದು, ನಿಮಗೆ ಭಯ ಕಾಡ್ತಿದೆಯಾ? ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಈ ಜನಸಮುದಾಯದ ಮುಂದೆ ಮಾತಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಭಾಷಣ ಮಾಡ್ತಕ್ಕಂತಹ ಭಯವನ್ನು ಹೋಗ್ಲಾಡಿಸ್ತಕ್ಕಂತಹ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಕ್ಕಂತಹ ಒಂದು ಬೆಸ್ಟ್ ಇಂಪಾರ್ಟೆಂಟ್ ಸಾಧನಗಳು ಮತ್ತು ತಂತ್ರಗಳನ್ನ ನಿಮ್ಮೊಂದಿಗೆ ತಂದಿದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಯಾಕಂದರೆ ಇವತ್ತಿನ ಸ್ಟೇಜ್ ಫಿಯರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ 4 ಜನ ನಮ್ಮನ್ನು ಏನೋ ಒಂದು ಮಾತಾಡ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಗೌರವವನ್ನು ಕೊಡಬೇಕು, ಅವರು ಕೂಡ ಗೌರವವನ್ನು ತಗೊಳ್ಬೇಕು, ನಾವು ಕೂಡ ಗೌರವವನ್ನು ತಗೊಳ್ಬೇಕು. ಸೊ ರೆಸ್ಪೆಕ್ಟ್ ಇಸ್ ಸೋಷಿಯಲ್ ಪರ್ಸನ್ಸ್. ನಮಗೆ ಎಲ್ರಿಗೂ ಕೂಡ ಒಂದು ನಾವು ಮಾತಾಡ್ತಾ ಇದ್ದೀವಿ ಅಂತ ಅಂದರೆ ಏನೋ ಒಂದು ಗಾದೆ ಇದೆ ಸ್ನೇಹಿತರೆ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ. ಸೊ ನಾವು ಮಾತಾಡ್ತಕ್ಕಂತಹ ಮಾತು ಪ್ರತಿಯೊಬ್ಬರಿಗೂ ಕೂಡ ಇಂಪ್ರೆಷನ್ ಆಗಬೇಕು. ಸೊ ನಮ್ಮ ಒಂದು ಧೈರ್ಯ ಇದೆ ಅನ್ನೋದೊಂದು ಮೆಚ್ಚುಗೆ ಆಗಬೇಕು. ಅಂತಹ ಒಂದು ಮಾತನ್ನು ನಾವು ಮಾತಾಡಬೇಕು. ಯಾಕಂದರೆ ಇವತ್ತಿನ ಸೋಷಿಯಾಲಿಟಿನಲ್ಲಿ ಹೆಣ್ಮಕ್ಳು ಜೀವನ ತುಂಬಾ ಕ್ರೀಡಾಗ್ತಾ ಇದೆ. ಸೊ ಅಂಥ ಒಂದು ಪರಿಸ್ಥಿತಿನಲ್ಲಿ ಹೇಗೆ ಎದ್ದು ನಿಲ್ಲಬೇಕು, ನಿಮಗೆ ವೇದಿಕೆಗೆ ಒಂದು ವಿದಾಯವನ್ನು ಹೇಳಿ ಲೈಫಲ್ಲಿ ಹೇಗೆಲ್ಲ ನೀವು 4 ಜನದ ಎದುರುಗಡೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಲೆಟ್ಸ್ ಕಮ್ ಗೈಸ್. ಈ ಫಸ್ಟ್ ಪಾಯಿಂಟ್ ಏನಂತ ಅಂದರೆ ಸ್ನೇಹಿತರೆ, ನೀವು ಫಸ್ಟು ಭಯವನ್ನು ಗುರುತಿಸಿ. ಅದು ಭಯ ಮೂಲ ಕಾರಣ ಯಾವುದು? ನಿಮ್ಮ ಭಯ ಪಡ್ತಾ ಇದ್ದೀರಾ, ಆ ಭಯಕ್ಕೆ ಮೂಲ ಕಾರಣ ಯಾವುದು? ಅದು ವೈಫಲ್ಯದಿಂದ ಆಗಿದೆಯೋ ಅಥವಾ ನಿಮ್ಮ ಗೊಂದಲದಿಂದ ಆಗಿದೆಯೋ ಅಥವಾ ಸಂಪೂರ್ಣ ಬೇರೆ ಯಾವುದೋ ಒಂದು ರೀಸನ್ನಿಂದ ಆಗಿದೆಯೋ? ನೀವು ಈ ಹಿಂದೆ ಮಾಡಿರ್ತಕ್ಕಂತಹ ಭಾಷಣದಲ್ಲಿ ಏನಾದರೂ ಒಂದು ವೈಫಲ್ಯದಿಂದಾಗಿ ನಿಮಗೆ ಅಸಮಾಧಾನ ಆಗಿದೆಯಾ ಅಥವಾ ಅಸಮಾಧಾನದಿಂದ ನಿಮಗೆ ಅದರಲ್ಲಿ ಏನು ತಪ್ಪಿದೆ? ಅದನ್ನು ಫಸ್ಟು ನೀವು ಭಯ ಅನ್ನೋದು ಎಲ್ಲಿದೆ, ನಿಮಗೆ ಭಯ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದನ್ನ ಫಸ್ಟು ಗುರುತಿಸಿ ಸ್ನೇಹಿತರೆ. ನಿಮ್ಮ ಆಲೋಚನೆಯನ್ನು ಪುನರ್ರಚಿಸಿ. ಸ್ನೇಹಿತರೆ, ನೀವು ಮಾಡ್ತಕ್ಕಂತಹ ಮಾತು ಯಾವುದರಲ್ಲಿ ತಪ್ಪಿದೆ, ಆ ತಪ್ಪಿನ ಒಂದು ಒಳ್ಳೆ ಸಕಾರಾತ್ಮಕ ಯೋಚನೆಗಳತ್ತ ನೀವು ಆ ಭಾಷಣವನ್ನು ಮಾತಾಡ್ತಕ್ಕಂಥದ್ದನ್ನು ಮುಂದುವರಿಸಬೇಕು. ನನಗೆ ಆಗಲ್ಲ, ಇಲ್ಲಿ ನನಗೇನೋ ಒಂದು ಭಯ ಆಗ್ತಿದೆ ಅಥವಾ ಒಂದು ವೈಫಲ್ಯ ಆಗ್ತಿದೆ, ನನ್ನಲ್ಲಿ ಏನೋ ಒಂದು ತಪ್ಪಿದೆ, ಈ ನೆಗೆಟಿವಿಟಿನ ನಕಾರಾತ್ಮಕ ಯೋಚನೆಯನ್ನು ಬಿಡಬಿಡಿ. ಸೊ ನಾನು ಇಲ್ಲಿ ಮಾತಾಡಬಲ್ಲೆ, ಅದೇನಾದರೂ ಆಗಲಿ, ನಾನು 4 ವಿಷಯಗಳನ್ನ ಹೇಳಬಲ್ಲೆ. ಫಸ್ಟು ತಪ್ಪಾಗುತ್ತೆ, ಸೆಕೆಂಡ್ ನಿಮಗೆ ಮಾತಾಡ್ತವೇ ಸರಿ ಆಗುತ್ತೆ. ನೀವು ಫಸ್ಟ್ ಅದನ್ನು ಗುರುತಿಸಿ ನಿಮ್ಮಲ್ಲಿರ್ತಕ್ಕಂತಹ ನಕಾರಾತ್ಮಕ ಯೋಚನೆಗಳನ್ನ ತೆಗೆದುಹಾಕಿ ಸಕಾರಾತ್ಮಕ ಆಲೋಚನೆಗಳನ್ನ ಅಳವಡಿಸ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್ ಏನಂತ ಅಂದರೆ ಯಶಸ್ಸಿಗೆ ಸಿದ್ಧತೆ. ಸ್ನೇಹಿತರೆ, ನಿಮ್ಮ ವಿಷಯದ ಬಗ್ಗೆ ಒಳಗೆ ಹೊರಗೆ ಎರಡನ್ನೂ ಕೂಡ ತಿಳ್ಕೊಳ್ಳಿ. ನಿಮ್ಮ ವಿಷಯದ ಬಗ್ಗೆ ಕುರಿತು ಅಭ್ಯಾಸ ಮಾಡ್ತಾ ಇರಿ, ಅಭ್ಯಾಸ ಮಾಡಿ. ಆ ವಿಷಯದ ಬಗ್ಗೆ ನಿಮಗೆ ಎಷ್ಟು ಬಗ್ಗೆ ಪರಿಚಿತವಾಗಬೇಕು ಅಂತ ಅಂದರೆ, ನೀವು ಮಾಡ್ತಕ್ಕಂತಹ ವಿಷಯಗಳು ಸ್ವಾಭಾವಿಕವಾಗಿ ನೀಡ್ತಕ್ಕಂತಹ ಸ್ಪಷ್ಟನೆ ಇರಬೇಕು. ಆ ರೀತಿ ನೀವು ಮಾಡ್ತಕ್ಕಂಥದ್ದು ಯಾವ ವಿಷಯದಲ್ಲಿ ನಿಂಗೆ ಗ್ರ್ಯಾಟಿಟ್ಯೂಡ್ ಇದೆಯಾ, ಯಾವ ವಿಷಯದಲ್ಲಿ ನಿನಗೆ ಆಸಕ್ತಿ ಇದೆ, ಆ ವಿಷಯನ ಪದೇ ಅಭ್ಯಾಸ ಮಾಡ್ತಾನೆ ಇರಿ. ಆ ಅಭ್ಯಾಸ ನಿಮ್ಮ ವಿಷಯದ ಬಗ್ಗೆ ಹೇಗೆ ಪರಿಚಿತ ಆಗಬೇಕು ಅಂದರೆ, ಎಲ್ಲವನ್ನ ನೀವು ಸ್ಪಷ್ಟವಾಗಿ ಒಂದು ಸಕಾರಾತ್ಮಕವಾಗಿ ನೀಡ್ತಕ್ಕಂತಹ ಒಂದು ಶಕ್ತಿ ನಿಮ್ಮಲ್ಲಿ ಬರಬೇಕು. ಅಲ್ಲಿವರೆಗೆ ಅಭ್ಯಾಸ ಮಾಡಿ. ನಿಮ್ಮ ಭಾಷಣವನ್ನು, ನಿಮ್ಮ ಮಾತನಾಡುವಿಕೆಯನ್ನು ಯಶಸ್ವಿಯಾಗಿ ಅದನ್ನು ಕಲ್ಪಿಸಿಕೊಳ್ಳಿ. ನೀವು ತುಂಬ ಅತ್ಯುತ್ತಮವಾಗಿ ಪ್ರದರ್ಶನವಾಗಿ ಒಂದು ಒಳ್ಳೆ ಭಾಷಣವನ್ನು ಮಾಡ್ತಾ ಇದ್ದೀರಾ, ಮತ್ತು ಆ ಭಾಷಣಕ್ಕೆ ಪ್ರತ್ಯುತ್ತರವಾಗಿ ತುಂಬ ಅತ್ಯುತ್ತಮವಾಗಿ ಪ್ರೇಕ್ಷಕರು ಅದನ್ನು ಪ್ರತಿಕ್ರಿಯಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ಒಂದು ಒಳ್ಳೆ ಅತ್ಯುನ್ನತ ರೀತಿಯಲ್ಲಿ ಅದನ್ನು ಫೀಲ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಆವಾಗ ಒಂದು ಸಕಾರಾತ್ಮಕ ಯೋಚನೆ ಅನ್ನೋದು ಬರುತ್ತೆ. ನಿಮ್ಮ ಭಾಷಣವನ್ನು ಒಂದು ಸಂಕ್ಷಿಪ್ತವಾಗಿ ಸ್ಪಷ್ಟವಾಗಿ ರಚಿಸಿ. ಅದು ನೀವು ಮಾಡ್ತಕ್ಕಂತಹದ್ದು ಪರಿಣಾಮಕಾರಿಯಾಗಿ ರಚಿಸಿ. ನೀವು ಮಾಡ್ತಕ್ಕಂತಹ ವಿಷಯ ಒಂದು ಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೂ ನೋಡ್ತಕ್ಕಂಥವ್ರಿಗೆ ಪ್ರತಿಕ್ರಿಯಿಸ್ತಾ ಇರಬೇಕು. ಆ ರೀತಿ ಆ ಫೀಲ್ನ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ, ದಿನದ ಆತಂಕವನ್ನು ನಿವಾರಿಸ್ತಕ್ಕಂಥದ್ದು. ಆ ದಿನದ ಆತಂಕವನ್ನು ನಿವಾರಿಸ್ತಕ್ಕಂಥದ್ದು ಮಾಡಬೇಕಂತ ಅಂದರೆ, ನೀವು ಆಳವಾಗಿ ನಿಧಾನವಾಗಿ ದೀರ್ಘವಾದ ಉಸಿರನ್ನು ಎಳ್ಕೊಳ್ತಕ್ಕಂಥದ್ದನ್ನು ಮಾಡಬಹುದು. ಯಾಕಂದರೆ ಅಲ್ಲಿರ್ತಕ್ಕಂಥ ನ್ಯೂರಾನ್ಸ್ ಆಗಿರ್ಬೋದು, ನಿಮ್ಮಲ್ಲಿ ಇರ್ತಕ್ಕಂಥದ್ದು ಆಕ್ಸಿಜನ್ ಆಗಿರ್ಬೋದು, ನಿಮ್ಮಲ್ಲಿರ್ತಕ್ಕಂಥ ಒಂದು ಹಾರ್ಮೋನ್ಸ್ ಆಗಿರ್ಬೋದು, ದೈಹಿಕವಾಗಿ ನಿಮ್ಗೆಲ್ಲದಕ್ಕೂ ಕೂಡ ಅದು ಒಂದು ಶಕ್ತಿಯನ್ನು ನೀಡ್ತಕ್ಕಂಥದ್ದು ಬರುತ್ತೆ. ಸೊ ನಿಮ್ಮಲ್ಲಿ ಏನಿದೆ ಅದನ್ನು ಒಂದು ಪಾಸಿಟಿವ್ ಆಗಿ ತಗೊಳ್ತಕ್ಕಂಥ ಒಂದು ಶಕ್ತಿ ಬರುತ್ತೆ.
ಮತ್ತೆ ಏನಂತಂದರೆ ನಿಮ್ಮ ಸಂದೇಶ, ನೀವು ಏನನ್ನ ಮಾತಾಡ್ತಾ ಇದ್ದೀರಾ, ನೀವೇನು ವಿಷಯದ ಮೇಲೆ ಗಮನ ಕೊಡ್ತಾ ಇದ್ದೀರಾ ಅದ್ರ ಮೇಲೆ ಕೇಂದ್ರೀಕರಿಸಿ, ನಿಮ್ಮ ಪ್ರೇಕ್ಷಕರ ಮೇಲಲ್ಲ. ಯಾಕಂದರೆ ನೀವು ಒಂದು ಒಳ್ಳೆ ಅತ್ಯುತ್ತಮವಾದಂಥ ಮಾಹಿತಿಯನ್ನು ಮತ್ತೊಬ್ಬರಿಗೆ ತಲುಪಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದೀರಾ. ಆವಾಗ ನೀವು ಯಾವುದ್ರ ಮೇಲೆ ಕೇಂದ್ರೀಕರಿಸಬೇಕು, ಜನ ಏನಂತಾರೋ ನನ್ನನ್ನು. ಸೊ ನಾನು ಈ ವಿಷಯನ ಮಾತಾಡ್ತಾ ಇದ್ದೀನಿ, ಇದು ನಾಟ್ ನೆವರ್. ನೀನು ಯಾವ ವಿಷಯವನ್ನು ಆರಿಸ್ತಾ ಇದೆಯಾ, ಯಾವ ವಿಷಯದ ಮೇಲೆ ನಿನ್ನ ಕಾನ್ಸಂಟ್ರೇಷನ್ ಇದೆ ಅನ್ನೋದ್ರ ಬಗ್ಗೆ ಮಾತ್ರ ಗಮನ ಹರಿಸಿ. ನೀವು ಆ ಕ್ಷಣವನ್ನು ಸಂಭ್ರಮಿಸಿ, ಫೀಲ್ ಮಾಡಿ, ಸ್ವೀಕರಿಸಿ. ನಿಮ್ಮ ನರಗಳನ್ನೆಲ್ಲ ಆ ಒಂದು ಸಮಯಕ್ಕೆ ಉತ್ಸಾಹಿಸಿ, ಹುರಿದುಂಬಿಸಿ ನಿಮ್ಮ ಆ ಒಂದು ವಿಷಯಕ್ಕೋಸ್ಕರ. ಸೆಕೆಂಡ್ ಪಾಯಿಂಟ್, ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ನಿಮ್ಮ ಪ್ರೇಕ್ಷಕರನ್ನು ತೊಡಗಿಸ್ಕೊಳ್ತಕ್ಕಂಥದ್ದು. ಕಣ್ಣಿನ ಸಂಪರ್ಕ. ನಿಮ್ಮ ಮಾತುಗಳನ್ನು ಕೇಳುಗರ ಕಣ್ಣಿನಲ್ಲಿ ನೋಡ್ತಕ್ಕಂತಹ ಸಿಚುವೇಶನ್ನಲ್ಲಿ ಆ ಮಾತುಗಳನ್ನು ನೋಡುವ ಮೂಲಕ ಸಂಗ್ರಹಿಸಿ, ಅವರನ್ನು ಅಟ್ರ್ಯಾಕ್ಟ್ ಮಾಡಿ. ಯಾಕಂತಂದರೆ ನಿಮ್ಮ ಮಾತನ್ನು ಕೇಳ್ತಕ್ಕಂತಹ ಪ್ರೇಕ್ಷಕರು ನಿಮ್ಮ ಕಣ್ಣಿನ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಅವರನ್ನು ಕಣ್ಣಿನ ದೃಷ್ಟಿಯಿಂದ ನೀವು ಸೆಳಿತಕ್ಕಂತಹದನ್ನು ಮಾಡ್ಕೊಳ್ಬಹುದು. ಮತ್ತು ನೀವು ಮಾಡುವಾಗ ದೇಹವನ್ನಾಗಿರ್ಬೋದು, ನೀವು ಮಾಡ್ತಕ್ಕಂತಹ ಭಂಗಿ ಆಗಿರ್ಬೋದು, ನಿಂತ್ಕೊಳ್ತಕ್ಕಂಥದ್ದಾಗಿರ್ಬೋದು, ನಿಮ್ಮ ಎತ್ತರವಾಗಿ ನಿಂತ್ಕೊಳ್ತಕ್ಕಂಥದ್ದು, ಶಿಸ್ತಾಗಿ ನಿಂತ್ಕೊಳ್ತಕ್ಕಂಥದ್ದು, ಇದ್ರ ಕಡೆ ಪರಿಣಾಮಕಾರಿಯಾಗಿ ಗಮನವನ್ನು ವಹಿಸಬೇಕು. ಯಾಕಂದರೆ ಕೇಳುಗರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನಿಮ್ಮ ಆ್ಯಟಿಟ್ಯೂಡ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನಿಮ್ಮ ರೀತಿ ನೀತಿಗಳನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೀವು ಮಾಡ್ತಕ್ಕಂತಹ ಎದ್ದು ನಿಂತ್ಕೊಳ್ತಕ್ಕಂತಹ ಭಂಗಿ ಆಗಿರ್ಬೋದು, ಸ್ಟ್ರೈಟ್ ಆಗಿರ್ಬೋದು, ಅಥವಾ ನಿಮ್ಮ ದೇಹ ಆಗಿರ್ಬೋದು, ಇಂತಹವುಗಳನ್ನು ಪರಿಣಾಮಕಾರಿಯಾಗಿ ನೀವು ನಿಲ್ಲಿಸಿದ್ದೇ ಆದಲ್ಲಿ ನಿಮ್ಮನ್ನು ನೋಡ್ತಕ್ಕಂಥವ್ರಿಗೆ ಅಟ್ರಾಕ್ಷನ್ ಆಗೋದು ಖಂಡಿತ. ಮತ್ತು ಕತೆ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ರಿಯಾಲಿಟಿ ಲೈಫಲ್ಲಿ ಏನೇನಿದೆ ಅದನ್ನು ಕತೆ ಹೇಳ್ತಕ್ಕಂಥದ್ದಾಗಿರ್ಬೋದು. ಇಂತಹ ನಿಮ್ಮ ಒಂದು ಮಾತಲ್ಲಿ, ನಿಮ್ಮ ನಿರೂಪಣೆಯಲ್ಲಿ ಒಂದು ಗಾಂಧರ್ವ, ಒಂದು ಗಂಭೀರತೆ, ಒಂದು ಅರ್ಥ ಇರ್ತಕ್ಕಂಥ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಭಾವನಾತ್ಮಕವಾಗಿ ನಿಮ್ಮ ಪ್ರೇಕ್ಷಕರನ್ನು ಸೆಳೆಸ್ಕೊಳ್ತಕ್ಕಂತಹ ಒಂದು ಕಲೆನ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಏನಂತಂದರೆ ನಿಮ್ಮ ಪ್ರಯಾಣವನ್ನು ಮುಂದುವರಿಸ್ತಕ್ಕಂಥದ್ದು. ನಾನು ಇವತ್ತು ಏನೋ ಒಂದು ಕೆಲಸವನ್ನು ಮಾಡಿದೆ, ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತಕ್ಕಂಥದ್ದನ್ನು ಮಾಡಬಾರ್ದು. ಅದನ್ನು ಹೊಸ ಅವಕಾಶಗಳನ್ನು, ಹೊಸ ಕಲಿಕೆಗಳನ್ನು ಕಲಿಯೋದನ್ನು ಮುಂದುವರಿಸಬೇಕು. ಸೊ ಯಾವುದಾದ್ರೂ ಒಂದು ಸಾರ್ವಜನಿಕ ಭಾಷಣ ಆಗಿರ್ಬೋದು, ಮತ್ತು ಇನ್ನಿತರೆ ಯಾವುದೇ ರೀತಿ ಸಂಘಟನೆ ಮಾತುಗಳಾಗಿರ್ಬೋದು, ಎಲ್ಲೆಲ್ಲಿ ಅವಕಾಶಗಳು ಸಿಗ್ತವೆ ಅದನ್ನೆಲ್ಲ ಹುಡುಕಬೇಕು. ನಿಮ್ಮಲ್ಲಿರ್ತಕ್ಕಂತಹ ಒಂದು ಚಟುವಟಿಕೆನ ಹುಡುಕಬೇಕು. ನಿಮ್ಮಲ್ಲಿರ್ತಕ್ಕಂಥ ಕಾನ್ಸಂಟ್ರೇಷನ್ನ ಕರೆಕ್ಟಾಗಿ ಮಾಡ್ಕೊಳ್ಳೋದ್ರಿಂದ ಇದೆಲ್ಲವೂ ಕೂಡ ಸರಾಗವಾಗುತ್ತೆ. ಅದನ್ನು ನಿಲ್ಲಿಸಬಾರ್ದು, ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಇವತ್ತು ಯಾವುದೋ ಒಂದು ಕೆಲಸ ಮಾಡಿದೆ, ಅದರಲ್ಲಿ ಸಂತೃಪ್ತಿ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಮತ್ತೆ ಹೊಸದಾಗಿ ಕಲಿಯೋದ್ರಿಂದ ನಿಮ್ಮ ಯಶಸ್ಸಿನ ಕಡೆ ಅದನ್ನು ಮುಂದುವರಿಸಲು ಅದು ಸಹಾಯ ಆಗುತ್ತೆ. ಪ್ರತಿಕ್ರಿಯೆಯನ್ನು ಪಡೆಯಿರಿ. ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಕುಟುಂಬದವರಾಗಿರ್ಬೋದು, ಇಂತಹವರು ಮಾಡ್ತಾ ಇರ್ತಕ್ಕಂತಹ ಟೀಕೆಗಳನ್ನು ಕೇಳಿರಿ. ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಪ್ರಯತ್ನ, ನಿಮ್ಮ ಗೌರವವನ್ನು ನೀವು ಗೌರವಿಸಿ. ನೀವು ಮಾಡ್ತಕ್ಕಂಥ ಪ್ರಯತ್ನವನ್ನು ನೀವು ಗೌರವಿಸಿ. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿ. ಪ್ರಗತಿಯನ್ನು ಆಚರಿಸಿ, ನಿಮ್ಮ ಕಾರ್ಯಗಳನ್ನು ಆಚರಿಸಿ, ನಿಮ್ಮ ಸಾಧನೆಗಳನ್ನು ಬೆಂಬಲಿಸಿ. ಸೊ ಇಷ್ಟೆಲ್ಲ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಗ್ರ್ಯಾಟಿಟ್ಯೂಡ್ ಅನ್ನೋದು ಬೆಳೆಯುತ್ತೆ. ನಿಮ್ಮಲ್ಲಿ ಒಂದು ಏನಪ್ಪ ಅಂತ ಹೇಳ್ತಾರೆ ಅದಕ್ಕೆ ಅಂದರೆ, ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ, ಉತ್ತಮವಾದಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಬೆಳೆಯುತ್ತೆ. ಇಷ್ಟನ್ನು ಐ ಹೋಪ್ ನೀವು ಇಷ್ಟೋ ಪಾಯಿಂಟನ್ನು ನೀವು ಫಾಲೋ ಅಪ್ ಮಾಡಿದ್ದೆ ಆದಲ್ಲಿ ಯಾರಿಗೂ ನಾನು ಭಯ ಪಡಬೇಕಾಗಿಲ್ಲ ಅನ್ನೋ ಒಂದು ಮನೋಭಾವನೆ ಬರುತ್ತೆ. ಮತ್ತು ನೀವು ಇನ್ನೊಬ್ಬರಿಗೆ ಅಡಿಪಾಯ ಆಗ್ತಕ್ಕಂಥದ್ದು, ನಿಮ್ಗೆ ಇನ್ನೊಬ್ಬರಿಗೆ ಅಡಿಯಾಳ ಆಗ್ತಕ್ಕಂತಹ ಭಯ ಹೋಗುತ್ತೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಒಂದು ವಿಷಯದಲ್ಲಿ ಟ್ಯಾಲೆಂಟ್ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ನಾವು ಏನೋ ಒಂದು ಫಸ್ಟ್ ನಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಅನ್ನೋದನ್ನು ಗುರುತಿಸಿ ನಾವು ಅದ್ರ ಕಡೆ ಒಂದು ಒಳ್ಳೆ ಎಫರ್ಟನ್ನು ಹಾಕೋದ್ರಿಂದ ಖಂಡಿತವಾಗಿಯೂ ಕೂಡ ಯಶಸ್ಸಾಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ನ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.